ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ SIR ಪ್ರಕ್ರಿಯೆ ಯಾವ ರೀತಿ ಅಕ್ರಮದ ಹಾದಿ ಹಿಡಿತು ಅನ್ನೋದನ್ನು ಗಮನಿಸಿದ್ವಿ. ಎಂತೆಂಥ ಅಡ್ಡದಾರಿಯ ಮೂಲಕ SIR ಅಲ್ಲೂ ಕೂಡ ಭಾರಿ ಗೋಲ್ಮಾಲ್, ಅಂದರೆ ಇಷ್ಟು ದಿನ ಗೋಲ್ಮಾಲ್ ಮೂಲಕವೇ ಇಲ್ಲಿ ಎಲೆಕ್ಷನ್ ನಡೆಸಲಾಗ್ತಿತ್ತ. SIR ಬಂದರೆ ಯಾಕೆ ತಲೆ ಬಿಸಿ ಇವ್ರಿಗೆ, ಯಾರಿಗೇ ಆಗಲಿ ಯಾಕೆ ತಲೆ ಬಿಸಿ? ಪಾರದರ್ಶಕವಾಗೆಲ್ಲ ನಡೆಯುತ್ತೆ ಅಂದರೂ ಕೂಡ ಅಡ್ಡದಾರಿ ಹಿಡಿದು SIR ಮಾಡೋಕೆ ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡಿದ್ರು ಅಂದರೆ ಅದು ಬಟಾ ಬಯಲಾಯ್ತಲ್ಲ. ಈಗ ಕೇಂದ್ರ ಚುನಾವಣಾ ಆಯೋಗ ಬಿಗ್ ಸ್ಟೆಪ್ ತಗೊಳತ್ತಾ. ಇನ್ನು ಒಂದು ದಿನದಲ್ಲಿ ಈ ತೀರ್ಮಾನ ಪ್ರಕಟವಾಗತ್ತೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರು ಕೂಡ ಬಿಗ್ ಸ್ಟೆಪ್ ಅನ್ನು ಇಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ, DK ಶಿವಕುಮಾರ್ ವಿರುದ್ಧ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತೇನೆ. ಎಸ್ ವೀಕ್ಷಕರೇ, ಈಗಾಗಿರುವಂಥ SIR ಪ್ರಕ್ರಿಯೆ ಮತ್ತೆ ರಿಪೀಟ್ ಆಗುತ್ತಾ? ಕೇಂದ್ರ ಚುನಾವಣಾ ಆಯೋಗಕ್ಕೆ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕುಮಾರಸ್ವಾಮಿ ಅವರು ವಿಡಿಯೋ ಸಾಕ್ಷಿಯನ್ನೆಲ್ಲ ಈಗ ಕಳಿಸ್ಕೊಡ್ತಿದ್ದಾರೆ. ಸ್ವತಃ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಎಷ್ಟು ದೊಡ್ಡ ಅಕ್ರಮ ನಡೆದಿದೆ ಕರ್ನಾಟಕ SIR ಪ್ರಕ್ರಿಯೆಯಲ್ಲಿ, ಇದು ಯಥಾವತ್ತಾಗಿ ಮುಂದುವರೆದ್ರೆ ಆಲ್ರೆಡಿ ಆಗಿರೋದ್ರಲ್ಲೂ ಕೂಡ ಬಹುದೊಡ್ಡ ಅಕ್ರಮ ಸಂಭವಿಸಿರಬಹುದಾದಂಥ ಸಾಧ್ಯತೆ ಇರುತ್ತಲ್ವಾ. ಯಾಕಂದರೆ ಮಸೀದಿಯಲ್ಲಿ ಹೋಗಿ, ದರ್ಗಾದಲ್ಲಿ ಹೋಗಿ, ಚೌಟ್ರಿಯಲ್ಲಿ ಹೋಗಿ ಗುಂಪು ಗುಂಪು ಜನ ಸೇರಿಕೊಂಡೆಲ್ಲ ಮಾಡಿದ್ದಾರೆ. ಸೊ ಮುಸ್ಲಿಂ ವೋಟ್ ಬ್ಯಾಂಕ್ ಸುತ್ತ ಏನೋ ಒಂದು ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನೋದು ಈಗ ದೊಡ್ಡ ಚರ್ಚೆಗೆ ಕಾರಣ ಆಗಿರೋ ಹೊತ್ತಲ್ಲಿ ಕೇಂದ್ರ ಸಚಿವರು ಸ್ಟೆಪ್ ತಗೊಂಡಿದ್ದಾರೆ. ಮತ್ತು ಕೇಂದ್ರ ಚುನಾವಣಾ ಆಯೋಗ ತನ್ನ ನಿರ್ಧಾರವನ್ನು ಇನ್ನೆರಡು ದಿನದಲ್ಲಿ ಪ್ರಕಟಿಸಲಿದೆ. ಬಹುತೇಕ ಕೇಂದ್ರದ ಅಧಿಕಾರಿಗಳು ಮತ್ತು ಬೇರೆ ರಾಜ್ಯದ ಅಧಿಕಾರಿಗಳು ಇಲ್ಲಿ ಡೆಪ್ಲಾಯ್ ಆಗ್ತಾರೆ. ಯಾಕಂದರೆ ಕರ್ನಾಟಕದ ಅಧಿಕಾರಿಗಳನ್ನು ಇಲ್ಲಿನ ಸರ್ಕಾರ ಅಡ್ಜಸ್ಟ್ ಮಾಡಿರುವಂಥ ಆರೋಪ ಕೇಳಿಬಂತು. ಅದರ ಬೆನ್ನಲ್ಲೇ ಇಂಥ ಘಟನೆ ನಡೆದೇ ಬಿಡ್ತು. ಅದರಲ್ಲೂ ಕಾಂಗ್ರೆಸ್ ಶಾಸಕರಿರುವಂಥ ರಾಮನಗರ, ಕುಣಿಗಲ್ ಇಂಥ ಭಾಗದಲ್ಲಿ ಹೆಚ್ಚು ಅಕ್ರಮ ಆಗಿರೋ ಬಗ್ಗೆ ಆರೋಪ, ದೃಶ್ಯಗಳು, ವಿಡಿಯೋ ಸಮೇತ ಬಟಾ ಬಯಲಾಗಿರೋದನ್ನು ಕೂಡ ಈಗ BJP JDSನವರು ಎತ್ಕೊಂಡಿದ್ದಾರಲ್ವಾ. ಸೊ ಈಗ ಕೇಂದ್ರ ಚುನಾವಣಾ ಆಯೋಗ ಇಲ್ಲಿ ಬಹುದೊಡ್ಡ ಲೋಪ ಆಗಿದೆ SIR ಅಲ್ಲಿ ಅನ್ನೋದನ್ನು ಪತ್ತೆ ಹಚ್ಚಿದಂಗಾಯ್ತು. ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ, ಎಲ್ಲ ರಾಜ್ಯಗಳಲ್ಲಿ ಆದಾಗ ನಾವು ವೆಸ್ಟ್ ಬೆಂಗಾಲಲ್ಲಿ ಮಾತ್ರ ಇಂಥದ್ದು ಕೇಳಿದ್ವಿ, ಅಧಿಕಾರಿಗಳನ್ನ ಅಡ್ಜಸ್ಟ್ ಮಾಡಿದ್ದಾರೆ, ಅಧಿಕಾರಿಗಳೇ ಅಲ್ಲಿ ಗೋಲ್ಮಾಲ್ ನಡೆಸ್ತಿದ್ದಾರೆ ಅಂತೆಲ್ಲ ಪರಸ್ಪರ ಇವ್ರ ಮೇಲೆ ಇವ್ರು ಅವ್ರ ಮೇಲೆ ಜಟಾಪಟಿ ಆಗಿದ್ದು ನೋಡಿದ್ವಿ. ಬಟ್ ಬೇರೆ ರಾಜ್ಯಗಳಲ್ಲೆಲ್ಲೂ ಈ ಹಂತಕ್ಕೆ ಹೋಗಿರಲಿಲ್ಲ. ಕರ್ನಾಟಕದಲ್ಲಿ ಒಂದು ಸಮುದಾಯಕ್ಕಾಗಿ SIR ಮಾಡಿಸುವಂಥ ಪ್ರಕ್ರಿಯೆಯನ್ನು ಕೆಲವರು ಮಾಡ್ತಿದ್ದಾರಾ ಅನ್ನೋ ಆರೋಪದ ಬೆನ್ನಲ್ಲೇ ಈಗ ಕೇಂದ್ರ ಚುನಾವಣಾ ಅಧಿಕಾರಿಗಳು ಅಲ್ಲಿಂದನೇ ಅಧಿಕಾರಿಗಳನ್ನು ಕಳಿಸಿ ಇಲ್ಲಿ ಕಾಂಗ್ರೆಸ್ನವ್ರನ್ನೆಲ್ಲ BLO ಮಾಡಿದ್ದಾರೆ ಅನ್ನೋ ಆರೋಪ ಇದೆ. ಸರ್ಕಾರಿ ಅಧಿಕಾರಿಗಳಲ್ಲ ಬಹುತೇಕರು, ಕಾಂಗ್ರೆಸ್ನವರು, ಕಾಂಗ್ರೆಸ್ ಕಾರ್ಯಕರ್ತರನ್ನ BLO ಮಾಡಿಬಿಟ್ಟಿದ್ದಾರೆ ಅನ್ನುವಂಥ ಆರೋಪ ಎಲ್ಲ ಇರೋದ್ರಿಂದ ಬೇರೆ ರಾಜ್ಯದವ್ರನ್ನ ಉಸ್ತುವಾರಿಯಾಗಿ ಹಾಕೋದು ಮತ್ತು ಕೇಂದ್ರದ ಅಧಿಕಾರಿಗಳನ್ನು ಹಾಕೋದು, ಇಲ್ಲಿನವ್ರನ್ನ ಎಲ್ಲರನ್ನೂ ಬಿಡೋಕ್ಕಾಗಲ್ಲ, ಬೇಕಾಗತ್ತೆ, ಅಷ್ಟು ಮ್ಯಾನ್ ಪವರ್ ಬೇಕಲ್ಲ. ಬಟ್ ಉಸ್ತುವಾರಿಗಳನ್ನಾಗಿ ಬೇರೆ ರಾಜ್ಯದವರು ಬಂದರೆ ಕಂಪ್ಲೀಟ್ ಕಂಟ್ರೋಲ್ ಇರುತ್ತೆ ಅನ್ನೋ ಕಾರಣಕ್ಕೆ ಆ ಸ್ಟೆಪ್ಪನ್ನು ಬಹುತೇಕ ಕೇಂದ್ರ ಚುನಾವಣಾ ಆಯೋಗ ಇವತ್ತು ನಾಳೆ ಮಂಡೇ ಪ್ರಕಟ ಮಾಡಬಹುದು. ಸೊ ರಾಜ್ಯ ಇಲ್ಲಿ ಆಡಳಿತಕ್ಕೆ ಆಘಾತ ಇದು. ರಾಜ್ಯ ಸರ್ಕಾರ ಹೇಳ್ತಿರೋದು ಇದು ತಪ್ಪು ಅಂತ, ನಮಗೇನು ಗೊತ್ತು, ಚುನಾವಣಾ ಆಯೋಗ ನೋಡ್ಕೋಬೇಕು ಅಂತ ಹೇಳ್ತಾರೆ. ಬಟ್ ಚುನಾವಣಾ ಆಯೋಗ, ಅಧಿಕಾರಿಗಳು, ಸರ್ಕಾರ, ಇಲ್ಲಿ ಯಾರು ನಡುವೆ ಡೀಲ್ ಆಗಿತ್ತು ಅದಕ್ಕೆಲ್ಲ ಉತ್ತರ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಈಗ ಈ ರೀತಿ ಸಾಮೂಹಿಕ SIR ಶಿಕ್ಷಾರ್ಹ ಅಪರಾಧ ಅನ್ನೋದು ಗೊತ್ತಾಗ್ತಿದೆ. ಶಿಕ್ಷೆಗೆ ಅರ್ಹವಾದ ಅಪರಾಧ ಇದು. ಸೊ ಯಾರ ಅಧಿಕಾರಿಗಳು, ಯಾರು BLOಗಳು ಈ ಥರ ಮಾಡಿದಾರಲ್ಲ ಅವರೆಲ್ಲ ಈಗ ಶಿಕ್ಷೆಗೆ ಗುರಿ ಆಗ್ತಾರೆ. ಮನೆಗೆ ಭೇಟಿ ಕೊಟ್ಟರೆ ಮಾತ್ರ ಅಧಿಕೃತ. ಪ್ರಕ್ರಿಯೆಯಲ್ಲಿ ಏನೇ ಲೋಪ ಆದರೂ ಕೂಡ BLOಗಳ ಮೇಲೆ ಆ್ಯಕ್ಷನ್ ಆಗುತ್ತೆ. ವ್ಯವಸ್ಥಿತ ಸಿದ್ಧತೆಯೊಂದಿಗೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ SIR ಆರಂಭದಲ್ಲಿಯೇ ಬಹುದೊಡ್ಡ ವಿಘ್ನ ಎದುರಾಗಿಬಿಟ್ಟಿದೆ. ಮನೆಗೆ ಭೇಟಿ ಕೊಟ್ಟು ಮಾಡಬೇಕಾದ ಪ್ರಕ್ರಿಯೆ ಸಾಮೂಹಿಕ ಅನಧಿಕೃತವಾಗಿ ನಡೆದಿದೆ. ರಾಜ್ಯ ಚುನಾವಣಾ ಆಯೋಗ ಈಗ ಇದ್ರ ಬಗ್ಗೆ ಹೇಳ್ತಿರೋದು. ಇದಕ್ಕೆ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಿದೆ. ನಿಯಮ ಮತ್ತು ಮಾನದಂಡಗಳನ್ನು ಗಾಳಿಗೆ ತೂರ್ತಾ ಇರೋದ್ರ ಬಗ್ಗೆ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅನ್ಬು ಕುಮಾರ್ ಈಗ ಸಿಟ್ಟಾಗಿದ್ದಾರೆ. ಸೊ ರಾಜ್ಯ ಚುನಾವಣಾ ಆಯೋಗದ ಕಂಟ್ರೋಲ್ ತಪ್ಪಿ SIR ನಡೆದಿದೆ. ಇಷ್ಟು ದಿನ, ಈಗ 2 ದಿನ ನಡೆದಿರೋ SIR ಬೋಗಸ್ ಅಂತಾನೇ ಕನ್ಸಿಡರ್ ಮಾಡಬೇಕಾಗತ್ತೆ. ಹೆಂಗೆ ನಂಬಬೇಕು ರಾಜ್ಯದ ಜನ? ಈಗ ಅದಾಗಿರೋದನ್ನು ಬದಿಗೊತ್ತಿ ಮತ್ತು ಫ್ರೆಶ್ ಆಗಿ ಮಾಡಬೇಕಾಗತ್ತೆ. ಅಂತಹ ಆಕ್ರೋಶ ಸಿಡಿದಿದೆ ಮತ್ತು ಚುನಾವಣಾ ಆಯೋಗ ಕೂಡ ಕಿಡಿಕಾರಿದೆ. ಚುನಾವಣಾ ಆಯೋಗ ಯಾರ ವಿರುದ್ಧ ಕಿಡಿಕಾರತ್ತೆ? ಈಗ ಅದೇ ಅರ್ಥ ಆಗ್ತಿಲ್ಲ. ಇಲ್ಲಿ ಚುನಾವಣಾ ಆಯೋಗನೇ ಮಾಡಿಸ್ತಿರೋದು, ಚುನಾವಣಾ ಆಯೋಗ ಕಿಡಿಕಾರತ್ತಂತೆ. ಸೊ ಚುನಾವಣಾ ಆಯೋಗ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರ್ತಿದೆಯಾ? ಅವರು ಇಲ್ಲಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತನಾ? ಮಾಡಿದ್ರೆ ಆ್ಯಕ್ಷನ್ ತಗೊಳ್ಳಿ. ಬಹಳ ದೊಡ್ಡ ತಪ್ಪಾಗಿದೆ ಇಲ್ಲಿ. ನಿಮ್ಮ ಗಮನಕ್ಕೆ ಬಂದಿದೆಯಾ ಇದು ಅಂತ ಮೀಡಿಯಾಗಳ ಸಂಪರ್ಕ ಮಾಡಿದಾಗ
BLOಗಳು ಮನೆಗಳಿಗೆ ಭೇಟಿ ಕೊಡ್ತಿಲ್ಲ ಅನ್ನೋ ದೂರ ಆಯೋಗಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ. ಅವರೀಗ ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಮತದಾರರ ಮನೆಗಳಿಗೆ ಖುದ್ದಾಗಿ ಭೇಟಿ ಕೊಡದೆ ತಮ್ಮ ಕಚೇರಿ ಅಥವಾ ಯಾವುದೋ ಒಂದು ಸ್ಥಳದಲ್ಲಿ ಈ ಫಾರ್ಮ್ ಎಲ್ಲ ವಿತರಿಸ್ತಾ ಇದ್ರೆ ಅಥವಾ ಅಧಿಕಾರಿಗಳು ಏನಾದರೂ ಜವಾಬ್ದಾರಿ ಮರೆತು ಬೇರೆ ಮಾಡಿದರೆ ಅದು ಶಿಕ್ಷಾರ್ಹ ಅಪರಾಧ ಆಗುತ್ತೆ, ತಕ್ಷಣ ಕ್ರಮ ಆಗುತ್ತೆ ಅನ್ನೋದನ್ನು ಈಗ ರಾಜ್ಯ ಚುನಾವಣಾ ಆಯೋಗ ಹೇಳ್ತಾ ಇದೆ. ಮತ್ತು ಮನೆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿ ಅದು ಇದು ಮಾಡಿ ಬರಬೇಕಲ್ಲ, ಅವರು ಅದಕ್ಕೆ ಖಾತ್ರಿ ಏನು ಅಂತ ಕೇಳಿದ್ರೆ ಆ ಮನೆಗೆ ಹೋಗಿ ಸ್ಟಿಕ್ಕರ್ ಅಂಟಿಸಿದ್ರೆ ಮಾತ್ರ ಅಧಿಕೃತಗೊಳ್ಳುತ್ತೆ, ಇಲ್ಲ ಅಂದರೆ ಅದು ಅನಧಿಕೃತ. ಏನು ಬೇರೆ ಕಡೆ ತೊಗೊಂಡಿದ್ದಾರೆ ಅಂದ್ರೆ ಅದನ್ನು ಅನಧಿಕೃತ ಅಂತ ಕನ್ಸಿಡರ್ ಮಾಡ್ತೀವಿ. ಬಟ್ ಹೆಂಗೆ ಕನ್ಸಿಡರ್ ಮಾಡ್ತೀರೋ? ಫಾರ್ಮನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಮನೆಯನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀರೋ ಚೌಟ್ರಿನ ಮಾಡ್ಕೊಂಡಿದ್ದೀರೋ ಹೆಂಗೆ ಗೊತ್ತಾಗುತ್ತೆ? ಈಗ ಎಲೆಕ್ಷನ್ ಕಮಿಷನ್ ಕೇಂದ್ರ ಚುನಾವಣಾ ಆಯೋಗ ಖಡಕ್ಕಿಳಿತಿದೆ. ರಾಜ್ಯ ಚುನಾವಣಾ ಆಯೋಗಕ್ಕೆ ಇಷ್ಟೆಲ್ಲ ಹಾಗಾದರೆ ಕಂಟ್ರೋಲ್ ತಪ್ಪು ಹೋಗೋಕ್ಕೆ ಹೇಗೆ ಸಾಧ್ಯ? ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳೇ ಡೀಲ್ಗಿಳಿದಿದ್ರಾ ರಾಜ್ಯ ಸರ್ಕಾರದ ಜೊತೆನೋ ಅಥವಾ ಕಾಂಗ್ರೆಸ್ ಜೊತೆನೋ? ಆರೋಪ ಇದೆ ಮಾಡ್ತಿರೋದು. ಕೆಲವು ರಾಜಕೀಯ ಪಕ್ಷಗಳಿಂದ ಸಾಮೂಹಿಕ SIR ಬಗ್ಗೆ ಛಾಯಾಚಿತ್ರ ವಿಡಿಯೋ ಸಹಿತ ದೂರು ಬಂದಿದೆ. ಸಾರ್ವಜನಿಕರಿಂದನೂ ಇಂತಹ ಆರೋಪ ಈಗ ಆಯೋಗಕ್ಕೆ ಬಂದಿದೆ. ಪಾರದರ್ಶಕ ಮತ್ತು ನಿಯಮಬದ್ಧವಾಗಿ ನಡಿಬೇಕಾಗಿರುವ SIRನಲ್ಲಿ ಇಂತಹ ಲೋಪ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ರಾಜ್ಯ ಚುನಾವಣಾ ಆಯೋಗ ಈಗ ಆ್ಯಕ್ಷನ್ಗೆ ಮುಂದಾಗ್ತಾ ಇದೆ. ಸೊ ಈಗಾಗಲೇ ನಿರ್ದೇಶನ ಕೊಟ್ಟಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಅನ್ಬುಕುಮಾರ್ ಅವರು ಮೀಡಿಯಾಗಳಿಗೆ ತಕ್ಷಣ ಇದನ್ನು ಸರಿಪಡಿಸಲಾಗುವುದು ಅಂತ ಹೇಳ್ತಿದ್ದಾರೆ. ಇನ್ನು SIR ಪ್ರಕ್ರಿಯೆಯನ್ನೇ ಸ್ಥಗಿತಗೊಳಿಸಬೇಕು ಅನ್ನುವಂಥ ಕೂಗು ಕೂಡ ಎದ್ದಿದೆ. ಈ ರೀತಿ ನಡೆದ್ರೆ ಇದು ಚುನಾವಣೆ ಮತ ಪಟ್ಟಿ ಪರಿಷ್ಕರಣೆ ಉಪಯೋಗನೇ ಇಲ್ದಿರೋದು, ತಕ್ಷಣ ಕೈ ಬಿಡಿ ಅಂತ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಬಹಳಷ್ಟು ಜನ ಕಾಂಗ್ರೆಸ್ನವರನ್ನೇ ಇಳಿಸ್ಬಿಟ್ಟಿದ್ದಾರೆ. ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರರನ್ನ ಮತದಾರರ ಪಟ್ಟಿಗೆ ಇವರೇ ವ್ಯವಸ್ಥಿತವಾಗಿ ಸೇರ್ತಿದ್ದಾರೆ. ಅಂದರೆ ಇಲ್ಲಿ ಬೇರೆ ರಾಜ್ಯಗಳಲ್ಲೆಲ್ಲ ಇವ್ರಿಗೆ ಉಳಿಗಾಲ ಇಲ್ಲ, SIRನಿಂದ ಇವರು ಹೊರಗೆ ದೂಕಲ್ಪಡ್ತಾರೆ ಅನ್ನುವಂಥ ಆತಂಕದಲ್ಲಿ ನಡುಗು ಹೋದರೆ ಇಲ್ಲಿ ವ್ಯವಸ್ಥಿತವಾಗಿ ಎಲ್ಲೆಲ್ಲಿಯವ್ರಿಗೋ ಇಲ್ಲಿಯವರೇ ಸೈನ್ ಹಾಕಿಬಿಟ್ಟು ಸೇರಿಸ್ತಿದ್ದಾರೆ. ಬಾಂಗ್ಲಾ ನುಸುಳುಕೋರರು ಪಟ್ಟಿ ಒಳಗೆ ಸೇರಿದ್ದಾರೆ, ಅಧಿಕೃತ ಮಾಡ್ಕೊಳ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ದೇಶದ ಭದ್ರತೆಗೂ ಕಷ್ಟ, ಎಲೆಕ್ಷನ್ ಅಂತೂ ಹಳಿ ತಪ್ಪು ಹೋಗುತ್ತೆ ಇಂಥವ್ರು ಓಟ್ ಹಾಕಿದ್ರೆ. ಕಾಂಗ್ರೆಸ್ ಸರ್ಕಾರ ಬಾಂಗ್ಲಾ ಅಕ್ರಮ ನುಸುಳುಗೋರರ ಸ್ವರ್ಗ ಕೊಡ್ತಿದೆ. ಈಗ ಪೌರತ್ವವನ್ನು ಕೂಡ ಕೊಟ್ಟು ಅವರಿಗೆ ವೋಟರ್ ID ಅಧಿಕೃತ ಮಾಡಿ ಬೆಂಗಳೂರು, ಕೊಡಗು, ಚಿಕ್ಕಮಗಳೂರು ಸೇರಿ ರಾಜ್ಯದಲ್ಲಿ 20 ಲಕ್ಷಕ್ಕೂ ಹೆಚ್ಚು ಬಾಂಗ್ಲಾ ಅಕ್ರಮ ನಿವಾಸಿಗಳೇನಿದ್ದಾರೆ ಅವ್ರಿಗೆಲ್ಲರ ಬದುಕನ್ನು ಇಲ್ಲಿ ಭದ್ರ ಮಾಡೋಕೆ ಹೊರಟಿದೆ. ಮತ್ತೆ ಹಜ್ ಭವನ ಮಸೀದಿಗಳಲ್ಲಿ ಅವರನ್ನು ಸೇರಿಸ್ಕೊಂಡು ಗಣತಿ ನಮೂನೆಗಳನ್ನು ವಿತರಿಸ್ತಿದ್ದಾರೆ. ಅವ್ರಿಗೆ ಸುಳ್ಳು ದಾಖಲೆಗಳನ್ನು ನಿರ್ಮಿಸಿ ಕೊಡಲಾಗ್ತಿದೆ. ಸೊ ಈ SIR ಅಲ್ಲಿ ಅವ್ರು ಪಾಸ್ ಆಗಿಬಿಟ್ರೆ, ಇಲ್ಲಿ ಗೋಲ್ಮಾಲ್ ಮಾಡಿ ಅಧಿಕಾರಿಗಳ ಜೊತೆ ಅಡ್ಜಸ್ಟ್ ಮಾಡಿ ಪಾಸ್ ಆಗಿಬಿಟ್ರೆ ಎಷ್ಟು 20 ಲಕ್ಷಕ್ಕೂ ಹೆಚ್ಚು ಇದ್ದಾರೆ ಅಂದರೆ ಮತದಾರರೇ ಹೆಚ್ಚು ಕಮ್ಮಿ 15-20 ಲಕ್ಷ ಇದ್ದುಬಿಟ್ರೆ ಓವರ್ ಆಲ್ 20-25 ಲಕ್ಷ ಇದ್ದಾರೆ ಅಂದರೆ ಏನಾಗಬಹುದು? ಒಂದು ರಾಜ್ಯದ ಜನಸಂಖ್ಯೆ ಮತ್ತು ಆ ಪ್ರದೇಶದಲ್ಲಿ ರಾಜಕೀಯ ಬೆಳವಣಿಗೆಯನ್ನು ಸರ್ಕಾರವನ್ನು ಇವರೇ ನಿರ್ಧರಿಸ್ತಾರೆ. ಅಷ್ಟು ಲಕ್ಷ ಜನ ಇದ್ದಾರೆ ಅಂತ ಆಯ್ತು. ಅಲ್ಲಿ ಮಹದೇವಪುರ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಸೀದಿಗಳ ಮುಂದೆ ಗುಂಪಾಗಿ ಕುಳಿತು SIR ಪ್ರಕ್ರಿಯೆ ನಡೆದಿರೋದಕ್ಕೆ ಸಾಕ್ಷಿ ಇದೆ. ಮುಗಿಬಿದ್ದಿದೆ BJP ಈಗ. ಸೊ ಈ ಕುರಿತು ಭಾರತೀಯ ಚುನಾವಣಾ ಆಯೋಗ ಅಂದರೆ ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿಗಳಿಗೆ ಪತ್ರವನ್ನು, ಸಾಕ್ಷಿಯನ್ನು ಕಳಿಸ್ಕೊಡ್ತಿದ್ದೀವಿ, ಅಕ್ರಮವನ್ನು ತೆರೆದಿಡ್ತಿದ್ದೀವಿ, ತಕ್ಷಣ ಕ್ರಮ ಆಗಬೇಕು, ಈಗ ಆಗಿರೋದನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಆಗ್ರಹ ಕೇಳಿಬರ್ತಿದೆ. ಅಂದರೆ ಇದು ಸಹಜ ಅಲ್ವಾ? ಈಗ ಫಾರ್ಮ್ ಅಷ್ಟೇ ಕೊಟ್ಟಿದ್ದಾರೆ, ಫಿಲ್ ಮಾಡಿ ಇನ್ನು ಕಡತ ಹೋಗಬೇಕದು, ಕರಡು ಪ್ರತಿ ರಿಲೀಸ್ ಆಗಬೇಕು, ಆಮೇಲೆ ಫೈನಲ್ ಆಗುತ್ತೆ. ಈಗೇನು ಲಿಸ್ಟೇ ರೆಡಿ ಆಗಿಬಿಟ್ಟಿಲ್ಲ. ಬಟ್ ಈಗ ಆಗಿರೋದು ಕಂಪ್ಲೀಟ್ ರದ್ದು ಮಾಡಬೇಕು. ಯಾರಿಗೆ ಗೊತ್ತು? ಒಳಗಿಂದೊಳಗೆ ಆಮೇಲೆ ಪಾಸ್ ಆಗಿಬಿಟ್ರೆ ಆ ಆಕ್ರೋಶ ಕೇಳಿ ಬರ್ತಿದೆ. ಈಗ BLOಗಳಿಗೇನು ಹೊಣೆ ಕೊಟ್ಟಿದ್ವಲ್ಲ ಅದಷ್ಟು ಗಾಳಿಗೆ ತೂರ್ಬಿಟ್ಟಿದ್ದಾರೆ ಅವರು. ತಕ್ಷಣ ಕ್ರಮ ಆಗಬೇಕಾಗತ್ತೆ. ಸರ್ಕಾರದ ಹೆಸರು ಕಡಿಸೋದಕ್ಕೆ ಕುಮಾರಸ್ವಾಮಿ ಅವರು ಸಂಚು ಅಂತ ಬಸವರಾಜ ರಾಯರೆಡ್ಡಿ ಅವರು ಹೇಳ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಕ್ವಿಕ್ಕಾಗಿ ಮುಗಿಸ್ಬೇಕು ಅಂತ ಹಂಗೆ ಮಾಡಿರಬಹುದು ಅಂತ ಅದನ್ನೂ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಆಶ್ಚರ್ಯ ಆಗ್ತಿದೆ. ಇಷ್ಟು ಲಾಜಿಕಲ್ ಮಾತಾಡುವಂಥ ಪ್ರಿಯಾಂಕ್ ಖರ್ಗೆ ಅವರು ಈ ಪ್ರಾಸೆಸ್ಸನ್ನು ಅದು ಹೆಂಗ್ರೀ ಸಮರ್ಥನೆ ಮಾಡ್ತಾ ಇದ್ದಾರೆ. ಇದನ್ನು ಸಮರ್ಥನೆ ಮಾಡ್ತೀರಾ ಅಂದರೆ ಅರ್ಥ ಇನ್ನು ಯಾವ ಮಾತು ನಂಬಲ್ಲ. ನೀವು ಹೇಳೋದೆಲ್ಲ ನಿಮ್ಮ ಮೂಗನೇರಕ್ಕೆ ಅಂತ ಜನ ಡಿಸೈಡ್ ಮಾಡಿಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಅಂಗನವಾಡಿ, ಪೆಂಡಾಲು, ಅಶ್ವತ್ಥ ಕಟ್ಟೆಲೆಲ್ಲ SIR ನಡೆಸಿಬಿಟ್ಟಿದ್ದಾರೆ. ಕಂಡಲ್ಲಿ ಮನಸ್ಸಿಗೆ ಬಂದಂಗೆ ಬೇಗ ಮುಗಿಸ್ಬೇಕು ಅಂತನೋ ಅಥವಾ ತಮಗೆ ಬೇಕಾದಂಗೆ ಮಾಡ್ಕೊಳ್ಬೇಕು ಅಂತನೋ ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಎಲ್ಲ ಈಗ ಬಟಾ ಬಯಲಾಗಿದೆ. ಕರ್ನಾಟಕದಲ್ಲಿ SIRನ ಬಣ್ಣವೇ ಬಯಲಾಗಿದೆ. ಕೇಂದ್ರ ಚುನಾವಣಾ ಆಯೋಗ ಈಗ ಬಿಗ್ ಆಕ್ಷನ್ಗೆ ಸರ್ವ ಸಿದ್ಧತೆ ಮಾಡಿಕೊಂಡಿರೋದು. ಕರ್ನಾಟಕದಲ್ಲಿ ಏನಾಯ್ತು ನೋಡಿ ಕಥೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.